ಬೆಂಗಳೂರಿನಲ್ಲಿ ಅನುಮಾನಾಸ್ಪದ ಸ್ಫೋಟಕ ಪತ್ತೆಯಾಗಿದೆ. ಹುಳಿಮಾವು ಠಾಣೆ ವ್ಯಾಪ್ತಿಯಲ್ಲಿ ಜಿಲೆಟಿನ್ ಕೇಪು ವಶಕ್ಕೆ ಪಡೆದಿದ್ದಾರೆ. ಒಂದು ಟ್ರ್ಯಾಕ್ಟರ್ ಜೆಸಿಬಿ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು. ಅನುಮತಿ ಇಲ್ಲದೆ ಬಂಡೆ ಒಡೆಯಲು ಮುಂದಾಗಿದ್ದಂಥ ಮಾಲೀಕನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಜಿಲೆಟಿನ್ ಕೇಪ್ ಸಿಕ್ಕ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಭೇಟಿ ನೀಡಿದೆ, ಪರಿಶೀಲನೆ ಕೂಡ ನಡೆಸ್ತಾ ಇದೆ. 20 ಜಿಲೆಟಿನ್ ಕಡ್ಡಿ, ಎಲೆಕ್ಟ್ರಿಕ್ ಡಿಟೋನೇಟರ್ ಕೂಡ ಪತ್ತೆಯಾಗಿರುವಂತದ್ದು. ಅನುಮಾನಾಸ್ಪದವಾಗಿ ಸ್ಫೋಟಕಗಳು ಪತ್ತೆಯಾಗಿದೆ. ಹೇಗೆ ಬಂತು ಹಾಗಾದ್ರೆ? ಹಿನ್ನೆಲೆಯಲ್ಲಿ ಮಾಲೀಕನ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಭೇಟಿಯಾಗಿದೆ. 20 ಜಿಲೆಟಿನ್ ಕಡ್ಡಿ ಹಾಗೂ ಎಲೆಕ್ಟ್ರಿಕ್ ಡಿಟೋನೇಟರ್ ಕೂಡ ಪತ್ತೆಯಾಗಿರುವಂತದ್ದು. ಬಂಡೆ ಒಡೆಯಲು ಮುಂದಾಗಿದ್ದಂಥ ಮಾಲೀಕನ ವಿರುದ್ಧ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಅನುಮತಿಯನ್ನ ಪಡ್ಕೊಂಡಿರಲಿಲ್ಲ ಬಂಡೆ ಒಡೆಯಲು ಮುಂದಾಗಿದ್ದಂತಹ ಮಾಲೀಕರು. ಹಾಗಾದ್ರೆ ಏನಾದ್ರು ಸ್ಕೆಚ್ ಹಾಕೊಂಡು ಪ್ಲಾನ್ ಮಾಡ್ಕೊಂಡೇ ಸ್ಫೋಟಕಗಳನ್ನ ಸಂಗ್ರಹಿಸಿಟ್ಕೊಂಡೆ ಏನಾದ್ರು ಈ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರ? ನೋಡಿ, ಯಾವುದೇ ಅನುಮತಿಯನ್ನ ತಗೊಂಡಿರ್ಲಿಲ್ಲ. ಅನುಮತಿ ಇಲ್ಲದೆ ಬಂಡೆ ಒಡೆಯಲು ಮುಂದಾಗಿದ್ರು ಅಲ್ಲಿನ ಮಾಲೀಕರು. ನೋಡಿ, ಒಂದು ಟ್ರ್ಯಾಕ್ಟರ್, ಜೆಸಿಬಿ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಲ್ಲವೂ ಕೂಡ ಬಂಡೆ ಹೊಡೆಯುವಂತಹ ಕೆಲಸಕ್ಕೆ ಇಟ್ಕೊಂಡಿದ್ರು. ಕೇವಲ ಅಲ್ಲಿ ಕೆಲಸ ಮಾತ್ರ ಬಂಡೆ ಹೊಡೆಯೋದಾಗಿತ್ತು. ಆದ್ರೆ ಸ್ಫೋಟಕಗಳನ್ನ ಸಂಗ್ರಹಿಸಿ ಇನ್ನೇನು ಮಾಡೋದಕ್ಕೆ ಹೊರಟಿದ್ರು ಕೂಡ ಗೊತ್ತಿಲ್ಲ. ಈಗ ಹುಳಿಮಾವು ಠಾಣೆ ವ್ಯಾಪ್ತಿಯಲ್ಲಿ ಜಿಲೆಟಿನ ಕೇಪ್ ವಶಕ್ಕೆ ಪಡೆದಿರುವಂತದ್ದು. ಸ್ಫೋಟಕ ಪತ್ತೆಯಾಗಿದೆ. ಅನುಮಾನಾಸ್ಪದ ಸ್ಫೋಟಕ ಪತ್ತೆಯಾಗಿದೆ. ನೋಡಿ, ಇತ್ತೀಚೆಗಂತೂ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ಎಲ್ಲಿಂದನೋ ಬರ್ತಾರೆ, ಇಲ್ಲೇನೋ ಕೆಲಸ ಮಾಡ್ತೀವಿ ಅಂತ ಹೇಳಿ ಒಂದು ಕೆಲಸದ ನೆಪ ಅಷ್ಟೇ. ಆದ್ರೆ ಅಲ್ಲಿ ನಡೀತಿರೋ ಪ್ರಕರಣಗಳೇ ಬೇರೆ. ಒಳಗೊಳಗೆ ಇಂತಹ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಈಗ ಸ್ಫೋಟಕಗಳು ಪತ್ತೆಯಾಗಿರೋದ್ರಿಂದ ಒಂದು ಟ್ರ್ಯಾಕ್ಟರ್ ಅನ್ನ, ಜೆಸಿಬಿಯನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ಇದೆ. ಒಂದು ಟ್ರ್ಯಾಕ್ಟರ್ ಹಾಗೂ ಜೆಸಿಬಿ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ನೋಡಿ, ಈಗ ಅನುಮಾನಾಸ್ಪದವಾಗಿ ಸ್ಫೋಟಕ ಪತ್ತೆ ಆಗಿರುವಂತದ್ದು. ಒಂದು ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಏನು ಪ್ರಕರಣ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡೋದಾದ್ರೆ? ನಿರೀಕ್ಷೆಯನ್ನು ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಖಾಲಿ ಸೈಟ್ ನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ಅನುಮಾನಾಸ್ಪದವಾದ ಕೆಲವು ವಸ್ತುಗಳು ಪತ್ತೆ ಆಗುತ್ತೆ. ಸೊ ಇದನ್ನ ಗಮನಿಸಿದಂತ ಸ್ಥಳೀಯರು ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂತದ್ದು. ಅಂದ್ರೆ ಅನುಮಾನಾಸ್ಪದವಾಗಿ ಅದನ್ನು ನೋಡಿದಾಗ ಸ್ಫೋಟಕಗಳ ಮಧ್ಯೆ ಕಾಣುತ್ತೆ. ಹೀಗಾಗಿ ಕೆಲವು ಸ್ಥಳೀಯರು ಆತಂಕಕ್ಕೆ ಒಳಗಾಗಿರ್ತಾರೆ. ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಏನೋ ಅವ್ರಿಗೂ ಕೂಡ ಅನುಮಾನಾಸ್ಪದ ವಸ್ತುಗಳು ಪತ್ತೆ ಆಗ್ತಾ ಇರುವಂತದ್ದು ಬಾಕ್ಸ್ ನಲ್ಲಿ ಕಾಣುತ್ತೆ. ತಕ್ಷಣ ಬಾಂಬ್ ಸ್ಕ್ವಾಡ್ ಮತ್ತು ಡಾಗ್ ಸ್ಕ್ವಾಡ್ ಅವರು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಅವರು ಹೋಗಿ ಸ್ಥಳಕ್ಕೆ ಪರಿಶೀಲನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 20 ಜಿಲೆಟಿನ್ ಕಡ್ಡಿಗಳು, ಅದರ ಜೊತೆಗೆ ಎಲೆಕ್ಟ್ರಾನಿಕ್ ಡೆಟೋನೇಟರ್ಗಳೇನಿರುತ್ತೆ ಇವನ್ನ ಅಲ್ಲಿ ತಂದಿಟ್ಟಿರುವಂತದ್ದು ಬೆಳಕಿಗೆ ಬರುವಂತದ್ದು. ಯಾರು ಯಾಕೆ ತಂದಿಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಪ್ರಿಲಿಮಿನರಿಯಾಗಿ ಯಾವಾಗ ಈ ವಿಚಾರ ಹೋಗುತ್ತಾ ಇದೆ, ಬಾಂಬ್ ಸ್ಕ್ವಾಡ್ ಅವರು ಹೋಗಿ ಅದನ್ನ ನಿಷ್ಕ್ರಿಯಗೊಳಿಸೋದನ್ನ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಅದರ ಜೊತೆಗೆ ಏನಕ್ಕೆ ತಂದಿಟ್ಟಿದ್ರು ಅನ್ನೋ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಆಗ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಏನು ಸೈಟ್ ನಲ್ಲಿ ಕೆಲಸವನ್ನ ಮಾಡ್ತಿದ್ರು, ಆ ಸೈಟ್ ನಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಬಂಡೆಯನ್ನ ಬ್ಲಾಸ್ಟ್ ಮಾಡ್ಲಿಕ್ಕೆ ತಂದಿರ್ಬೋದು ಅಂತ ಮಾಹಿತಿಯನ್ನು ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಯಾವುದೇ ಅನುಮತಿ ಇಲ್ಲದೆ, ಅದು ರೆಸಿಡೆನ್ಶಿಯಲ್ ಅಂದ್ರೆ ಜನರು ವಾಸವಾಗಿರುವಂತ ಪ್ರದೇಶದಲ್ಲಿ ಇಂತಹ ಸ್ಫೋಟಕ ವಸ್ತುಗಳನ್ನ ಬಳಕೆಯನ್ನ ಮಾಡ್ಲಿಕ್ಕೆ ಅನುಮತಿ ಇರಬೇಕಾಗುತ್ತೆ. ಆ ರೀತಿಯ ಮತ್ತೆ ಎಕ್ಸ್ಪರ್ಟ್ಗಳು ಕೂಡ ಇರಬೇಕಾಗುತ್ತೆ. ಇಲ್ಲಿ ಎಕ್ಸ್ಪರ್ಟ್ಗಳು ಕೂಡ ಯಾರು ಕಂಡು ಬಂದಿಲ್ಲ, ಓನರ್ ಕೂಡ ಅಲ್ಲಿ ಇರ್ಲಿಲ್ಲ. ಮತ್ತೆ ಸ್ಥಳದಲ್ಲಿ ಇದ್ದವರು ಯಾವಾಗ ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ. ಇದನ್ನ ಬಳಕೆಯನ್ನ ಮಾಡ್ಲಿಕ್ಕೆ ತಂದಿದ್ದಂತ ಎಲ್ಲ ಜಾಗದ ಮಾಲೀಕರು ಇರ್ಬೋದು, ಇಲ್ಲ ಅದನ್ನು ಬಳಕೆ ಮಾಡ್ಲಿಕ್ಕೆ ಜೆಸಿಬಿ ಡ್ರೈವರ್, ಇಲ್ಲ ಟ್ರಾಕ್ಟರ್ಸ್ ಗಳು ಏನಿರ್ತಾರೆ. ಸಾಮಾನ್ಯವಾಗಿ ಬಂಡೆ ಹೊಡಿಲಿಕ್ಕೆ ಇಂತಹ ಡೆಟೋನೇಟರ್ಗಳು ಮತ್ತು ಅದರ ಜೊತೆಗೆ ಜಿಲೆಟಿನ್ ಕಡ್ಡಿಗಳನ್ನ ಬಳಸ್ತಾರೆ. ಅದನ್ನ ತಂದಿರುವಂತದ್ದು. ಒಂದ್ ವೇಳೆ ಸುಮಾರು 20 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಇದನ್ನ ಇಟ್ಕೊಂಡು ಇವರು ಏನಾದ್ರು ಬ್ಲಾಸ್ಟ್ ಅನ್ನ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಸುತ್ತಮುತ್ತ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿತ್ತು. ಯಾವಾಗ ಇದು ಪೊಲೀಸರಿಗೆ ಮಾಹಿತಿಗಳು ಗೊತ್ತಾಗುತ್ತೆ, ತಕ್ಷಣ ಅವರು ಇದನ್ನ ವಶಪಡಿಸಿಕೊಂಡಿರುವಂತದ್ದು. ಅದ್ರ ಜೊತೆಗೆ ಸ್ಥಳದಿಂದ ಏನು ಅಲ್ಲಿ ಕೆಲಸ ಮಾಡ್ತಿದ್ದವರು ಇರ್ಬೋದು ಮತ್ತು ಮಾಲೀಕರು ಎಲ್ಲರೂ ಕೂಡ ಪರಾರಿಯಾಗಿರುವಂತದ್ದು. ಸದ್ಯ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಘಟನಾ ಸ್ಥಳದಲ್ಲಿ ಪತ್ತೆಯಾದಂತ ಜಿಲೆಟಿನ್ ಕಡ್ಡಿಗಳು ಮತ್ತೆ ಎಲೆಕ್ಟ್ರಾನಿಕ್ ಡೆಟೋನೇಟರ್ಗಳು, ಟ್ರ್ಯಾಕ್ಟರ್ ಇರ್ಬೋದು, ಜೆಸಿಬಿ ಇರ್ಬೋದು, ಎಲ್ಲವನ್ನು ಕೂಡ ವಶಪಡಿಸಿಕೊಂಡಿರುವಂತದ್ದು. ಸದ್ಯ ದೊಡ್ಡ ಮಟ್ಟದ ಒಂದು ಅನಾಹುತ ಅಂದ್ರೆ ಏನಾದ್ರು ಅವರು ಬ್ಲಾಸ್ಟ್ ಅನ್ನೇ ಮಾಡಿದ್ದಾಗಿದ್ರೆ ಸುತ್ತಮುತ್ತ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗುವಂತ ಸಾಧ್ಯತೆಗಳಿತ್ತು. ಪೊಲೀಸರ ಸಮಯ ಪ್ರಜ್ಞೆಯಿಂದ ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟದ ಅನಾಹುತವನ್ನು ಆಗ್ಬೇಕಿತ್ತು. ಅದು ತಪ್ಪಿರುವಂತದ್ದು ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ.